ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮಮತಾ ಬ್ಯಾನರ್ಜಿಗೆ ಊಹಿಸಲಾರದಂಥ ಒಂದು ಶಾಕ್ ಕೊಡ್ತಿದ್ದಾರೆ ಈಗ ಮೋದಿ, ಅಮಿತ್ ಶಾ. ಮೋಹನ್ ಭಾಗವತ್ ಮೋದಿ ನಾಯಕತ್ವಕ್ಕೆ ಅತಿ ದೊಡ್ಡ ಗಿಫ್ಟೊಂದನ್ನು ಕೊಡೋದಕ್ಕೆ ಎದ್ದು ನಿಂತಿದ್ದಾರೆ ಈಗ RSS. ಯಾವ ರೀತಿ ಹಾಗಾದರೆ? ವೆರಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಆಗ್ತಿದೆ. ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಹತ್ತಿರ ಬರ್ತಿರೋ ಟೈಮಲ್ಲಿ ನಡೀತಿರೋದು ಏನು ಹಾಗಾದರೆ? ಪಶ್ಚಿಮ ಬಂಗಾಳದಲ್ಲಿ 160 ಸೀಟ್ಸ್ ಬಾಚಿಕೊಳ್ತಾರ ಮೋದಿ. ಆ ಮೂಲಕ ದೇಶದಲ್ಲೊಂದು ಬಹುದೊಡ್ಡ ಅಲೆಯನ್ನೇ ಸೃಷ್ಟಿಸಿ ಅವರ 400 ಸೀಟ್ಸ್ ಕನಸೇನಿತ್ತಲ್ವ ಅದನ್ನು 2029 ಚುನಾವಣೆಯಲ್ಲಿ ನನಸಾಗಿಸಿಯೇ ಸಿದ್ಧ ಅನ್ನುವ ಶಪಥದೊಂದಿಗೆ ಮುನ್ನುಗ್ಗದಂತೆ ಕಾಣಿಸ್ತಿದೆ ಈ ಡೆವಲಪ್ಮೆಂಟ್ ನೋಡಿದ್ರೆ. ಮಾಹಿತಿನ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮೋದಿ, ಅಮಿತ್ ಶಾ ಬಹುದೊಡ್ಡ ಸಂಕಲ್ಪವೊಂದನ್ನು ಮಾಡಿಕೊಂಡಿದ್ದಾರೆ. ಈಗ ಬಿಹಾರದ ಚುನಾವಣೆಯ ಡಬಲ್ ಸೆಂಚುರಿ ಭರ್ಜರಿ ಗೆಲುವಿನ ಬಳಿಕ ಯಾವ ರೀತಿ ಆತ್ಮವಿಶ್ವಾಸ ಜಾಸ್ತಿ ಆಗಿದೆ ಅಂದರೆ, ಈ ರೀತಿ ವೋಟ್ ಹಾಕ್ತಾರೆ ಒಂದು ರಾಜ್ಯದ ಜನ. ಅದರಲ್ಲೂ ಕಾಸ್ಟ್ ಬೇಸ್ಡ್ ಆಗಿ ನಡೆಯೋ ಎಲೆಕ್ಷನಲ್ಲಿ ಧರ್ಮ ಮತ್ತೊಂದು ಅಂತ ಅಲ್ಲ, ಬೇರೆಯದ್ದೇ ರೀತಿ ನಡೆಯೋ ಎಲೆಕ್ಷನ್ನು ಆ ರಾಜ್ಯದಲ್ಲಿ, ಅಂಥ ರಾಜ್ಯದಲ್ಲಿ ಈ ರೀತಿಯ ಪ್ರಚಂಡ ಬಹುಮತ ಬರುತ್ತೆ ಅಂದರೆ ಮೋದಿ ಅಲೆ ದೇಶದಲ್ಲಿ ಏನಿದೆ, ಮೋದಿ ನಾಯಕತ್ವವನ್ನು ಸುದೀರ್ಘ ಅವಧಿಗೆ ಈ ದೇಶ ಬಯಸ್ತಾ ಇದೆ, ದೇಶ ರೈಟ್ ಟ್ರ್ಯಾಕಲ್ಲಿ ಸಾಕ್ತಾ ಇದೆ ಅನ್ನೋದರ ಒಂದು ಸ್ಪಷ್ಟ ಸಂಕೇತವಾಗಿ ಕಂಡು ಬಂತು. ಒಂದು ಕ್ಷಣವೂ ವಿಶ್ರಮಿಸದೆ ಅವತ್ತಿನ ರಿಸಲ್ಟ್ ಸೆಲೆಬ್ರೇಷನ್ ಟೈಮಲ್ಲೇ ಘೋಷಣೆ ಮಾಡಿಬಿಟ್ರು. BJPಗರಿಗೆ ಕಾರ್ಯಕರ್ತರಿಗೆ ನೆಕ್ಸ್ಟ್ ಟಾಸ್ಕನ್ನು ಅಸೈನ್ ಮಾಡಿಬಿಟ್ರು. ಪಶ್ಚಿಮ ಬಂಗಾಳ ಅಂತ ಗಂಗೆ ಇಲ್ಲಿಂದ ಹರಿಯೋದು, ಬಿಹಾರದಿಂದ ಹರಿಯೋದು ವೆಸ್ಟ್ ಬೆಂಗಾಲ್ಗೆ ನೆನಪಿರಲಿ ಅನ್ನುವಂಥ ಘೋಷಣೆಯನ್ನು ಮೊಳಗಿಸೇ ಬಿಟ್ಟರು. ಈಗ ನೋಡಿ ಅಲ್ಲಿ ಏನಾಗ್ತಾ ಇದೆ ಅಂತ. RSS ದೊಡ್ಡ ಬಲವನ್ನು ಕೊಡೋದಕ್ಕೆ ನಿಂತಿದೆ. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರನ್ನು ಬಡಿಲೇಬೇಕು, ಈ ಸಲ ಸೋಲಿಸಲೇಬೇಕು ಅಂತ ಶಪಥ ಮಾಡಿರುವ ಮೋದಿ, ಅಮಿತ್ ಶಾಗೆ ಮೋಹನ್ ಭಾಗವತ್ ಸಾಥ್ ಕೊಡ್ತಿದ್ದಾರೆ ಅನ್ನೋದೇ ವೆರಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್. ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀವಿ ನೋಡಿ. ಈಗ BJP ಏನು ವಿಷಯ ಇಟ್ಕೊಂಡು ಹೋಗ್ತಾ ಇದೆ? ಪ್ರಮುಖವಾಗಿ ಮಮತಾ ಬ್ಯಾನರ್ಜಿ ಆ ರಾಜ್ಯದಲ್ಲಿರುವ 30% ಮುಸ್ಲಿಮ್ಸನ್ನು ಹಿಡ್ಕೊಂಡು ಆಟ ಆಡ್ತಿದ್ದಾರೆ. ಹಿಂದಿನಿಂದ ಅಲ್ಲಿ ಹಿಂದುತ್ವದ ಗಟ್ಟಿ ನೆಲ ಪಶ್ಚಿಮ ಬಂಗಾಳ ಅಂದರೆ, ಮಹಾಕಾಳಿಯ ಆ ಒಂದು ನೆಲ, ಹಿಂದುತ್ವ ಅಷ್ಟು ಗಟ್ಟಿಯಾಗಿರೋ ನೆಲ. ಬಟ್ ಅಲ್ಲಿ ನಡೆಯೋದು ಬೇರೆಯವರದ್ದು. 30%ಅಲ್ಲಿ ಅವರು ಹೆಂಗೆ ಆಟ ಆಡಿಸ್ತಿದ್ದಾರೆ ಅಂದರೆ, ಒಂದು ದೊಡ್ಡ ಪಕ್ಷವಾಗಿ ಗಟ್ಟಿಯಾಗಿ ನಿಂತಿರೋದು ಅದೇ 30% ಮೇಲೆ. ಅದನ್ನೇ ಈಗ ರಾಜ್ಯದ ಮುಂದೆ ಪ್ರಸ್ತುತಪಡಿಸ್ತಿರೋದು. 70% ಇದ್ದೀರಿ ನೀವು ಹಿಂದೂಗಳು, 30% ಮುಸ್ಲಿಮರಿದ್ದಾರೆ. ಸೊ ಈ ರಾಜ್ಯದಲ್ಲಿ ಪರಿವರ್ತನೆ ಬಯಸ್ತಿದ್ರೋ ಇಲ್ವೋ? ಗೂಂಡಾಗಿರಿ, ಒಂದೇ ಸಣ್ಣ ಪಂಚಾಯತ್ ಎಲೆಕ್ಷನ್ ಆಗುತ್ತೆ ಅಂದರೆ ಎಷ್ಟೆಷ್ಟೋ ಜೀವಗಳು ಹೋಗ್ತವೆ ಅಲ್ಲಿ. ಗೂಂಡಾಯಿಸಮು ರಕ್ತದ ಕೋಡಿ ಹರಿಯತ್ತೆ. ಆ ರಕ್ತದಲ್ಲಿ ಕೈ ತೊಳ್ಕೊಂಡೇ ರಾಜಕಾರಣ ಮಾಡ್ತಾರೆ ಅಂತಲೇ ಅಲ್ವಾ BJPಗರು. ಇವನ್ ಕಾಂಗ್ರೆಸ್ ಕೂಡ TMC ವಿರುದ್ಧ ಆರೋಪ ಮಾಡುತ್ತೆ. ಮೊನ್ನೆ ನೋಡಿದ್ವಲ್ಲ ಡೆವಲಪ್ಮೆಂಟ್, ಬಾಬ್ರಿ ಮಸೀದಿಯ ರೆಪ್ಲಿಕಾವನ್ನು ಪಶ್ಚಿಮ ಬಂಗಾಳದಲ್ಲಿ ಮಾಡ್ತೀವಿ ಅಂತ TMC ಘೋಷಣೆ ಮಾಡಿದೆ. ಯಾವ ರೀತಿ ಓಲೈಕೆಯ ರಾಜಕಾರಣ ಇದು! ಬಾಬ್ರಿ ಮಸೀದಿಯ ಸುತ್ತ ಶತಮಾನಗಳ ಸಂಘರ್ಷ ನೋಡಿ ಕಡೆಗೂ ರಾಮ ಮಂದಿರ ಆಗಿದೆ, ಈ ದೇಶ ಸಂಭ್ರಮಿಸ್ತಾ ಇದೆ, ಧರ್ಮಧ್ವಜ ಸ್ಥಾಪನೆ ಆಗಿದೆ. ಈ ಹೊತ್ತಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಬಾಬ್ರಿ ಮಸೀದಿ ಮಾಡೇ ತೀರೋದು ಅಂತ TMC ಘೋಷಣೆ ಮಾಡುತ್ತೆ ಅಂದರೆ ಯಾವ ರೀತಿಯ ಓಲೈಕೆ ರಾಜಕಾರಣ, ಮತ್ತು ಆ ರಾಜ್ಯದಲ್ಲಿ ಹಿಂದೂಗಳು ಏನು ಅನುಭವಿಸ್ತಿರಬಹುದು ಅನ್ನೋದನ್ನು BJP ಅರ್ಥ ಮಾಡಿಸೋದಕ್ಕೆ ಹೊರಟಿದೆ. ನಿಮಗಾಗಿ ನೀವು ಎಚ್ಚೆತ್ಕೊಳ್ಳಿ, 70% ಇದ್ದೀರಿ ನೀವು, ನೆನಪಿರಲಿ ಅಂತ. ಮತ್ತು ಮುಸಲ್ಮಾನರಿಗೂ ಕೂಡ ನ್ಯಾಯಯುತವಾಗಿ ಯಾರಿಗೂ ಸಿಗ್ತಿಲ್ಲ. ಕೆಲವು ಬಲಿಷ್ಠವಾದಂಥ ಮುಸಲ್ಮಾನರಿಗೆ ಮಾತ್ರ ಸಿಗ್ತಾ ಇದೆ ಅನ್ನೋದನ್ನು ಅಂಕಿಅಂಶದ ಸಮೇತ ಸಾರ್ತಾ ಇದ್ದಾರೆ ಮೋದಿ ಶಾ. ಯಾಕಂದರೆ ಅಲ್ಲಿ 1000 ಗಟ್ಟಲೆ ಎಕರೆ ವಕ್ಫ್ ಭೂಮಿ ಇವರ ವಶವಾಗಿದೆ. ಅದನ್ನು ನುಂಗಿ ನೀರು ಕುಡಿತಿದ್ದಾರೆ ಈ TMC ಜೊತೆಗಿರುವಂಥವರು, ಕೆಲವು ಬಲಿಷ್ಠರು ಮಾತ್ರ. ಸೊ ಅದೆಲ್ಲವನ್ನು ಕಸಿದು ಕೊಡ್ತೀವಿ ಬಡ ಮುಸಲ್ಮಾನರಿಗೆ, ಮುಸಲ್ಮಾನರ ಅಭಿವೃದ್ಧಿ ಮಾಡ್ತೀವಿ ಅಂತ ಶಪಥ ಮಾಡಿಕೊಂಡು ಹಿಂದೂಗಳನ್ನು ಜಾಗೃತಗೊಳಿಸ್ಕೊಂಡು ಈ ಸಲ ಎಲೆಕ್ಷನ್ಗೆ ಹೋಗ್ತಿರೋದು ತುಂಬ ಇಂಟ್ರೆಸ್ಟಿಂಗ್ ಫಾರ್ಮುಲಾ ಅಂತ ಫೀಲ್ ಆಗ್ತಿದೆ. ಮುಸಲ್ಮಾನರನ್ನು ನೆಗ್ಲೆಕ್ಟ್ ಮಾಡಿ ಹೋಗ್ತಿಲ್ಲ, ಬದಲಾಗಿ ನಿಮ್ಮ ಅಭಿವೃದ್ಧಿ ನಿಜವಾಗಿಯೂ ಈ ರಾಜ್ಯದಲ್ಲಿ ಆಗ್ತಿಲ್ಲ, ಕೆಲವು ಮುಸಲ್ಮಾನರ ಜೇಬಿಗೆ ತುಂಬುತ್ತಿದ್ದಾರೆ TMC ನಾಯಕರು ಅನ್ನೋದನ್ನು ಮನವರಿಕೆ ಮಾಡಿಕೊಟ್ಟು ಕಾಂಬಿನೇಷನಲ್ಲಿ BJP ಹೋಗ್ತಾ ಇದೆ. ಇಂಟ್ರೆಸ್ಟಿಂಗ್ ಏನು ಅಂತ ಕೇಳಿದ್ರೆ, ಮೋಹನ್ ಭಾಗವತ್ ಅವರೇ ಖುದ್ದು ರ್ಯಾಲಿ ಮಾಡಲಿದ್ದಾರೆ ವೆಸ್ಟ್ ಬೆಂಗಾಲಲ್ಲಿ.
ಅಮಿತ್ ಶಾ ಮೋದಿ ಲೆಕ್ಕವಿಲ್ಲದಷ್ಟು ಕಾರ್ಯಕ್ರಮಗಳಿಗೆ ವೆಸ್ಟ್ ಬೆಂಗಾಲಲ್ಲಿ ವೇದಿಕೆ ರೆಡಿ ಆಗ್ತಿದೆ. ಬಿಹಾರದಲ್ಲೂ ಅಷ್ಟೇ ಅವರು ಬ್ಯಾಕ್ ಟು ಬ್ಯಾಕ್ ರ್ಯಾಲಿ ಭಾಗಿಯಾದರು. ಈಗ ವೆಸ್ಟ್ ಬೆಂಗಾಲಲ್ಲೂ ಕೂಡ ಅದೇ ರೀತಿಯಲ್ಲಿ ಚುನಾವಣೆಗೆ ವೇದಿಕೆ ಸಜ್ಜಾಗ್ತಿದೆ. ವೆಸ್ಟ್ ಬೆಂಗಾಲಲ್ಲಿ ಮೋದಿ ಅಮಿತ್ ಶಾ ಬ್ಯಾಕ್ ಟು ಬ್ಯಾಕ್ ರ್ಯಾಲಿಗಳನ್ನು ಮಾಡಲಿದ್ದಾರೆ. ಇಂಟ್ರೆಸ್ಟಿಂಗ್ ಅಂದರೆ ಮೋಹನ್ ಭಾಗವತ್ ಅವರು ಈ ಸಲ ಸಿಕ್ಕಾಪಟ್ಟೆ ಅಲ್ಲಿ ಪ್ರಚಾರ ಅಂದರೆ ಹಿಂದೂಗಳ ಜಾಗೃತಿ ಮತ್ತು BJPಗೆ ಬಲ ಕೊಡುವಂತಹ ಕೆಲಸವನ್ನು ಖುದ್ದು ಮೋಹನ್ ಭಾಗವತ್ ಅವರು ಅಖಾಡಕ್ಕಿಳಿದು ಮಾಡಲಿದ್ದಾರೆ ಅನ್ನೋದೇ ಮೇಜರ್ ಟ್ವಿಸ್ಟ್. ವೆಸ್ಟ್ ಬೆಂಗಾಲಲ್ಲಿ ಮಮತಾ ಬ್ಯಾನರ್ಜಿಗೆ ಮರ್ಮಾಘಾತವನ್ನು ಕೊಡ್ತಿರೋದು. ಸಾಮಾನ್ಯವಾಗಿ RSS ಮನೆ ಪ್ರಚಾರ ಮಾಡುತ್ತೆ, ರೂಟ್ ಲೆವೆಲಲ್ಲಿ ಗ್ರೌಂಡ್ ಲೆವೆಲಲ್ಲಿ BJPಗೆ ದೊಡ್ಡ ಬಲವಾಗಿ ನಿಲ್ಲುತ್ತೆ. ಈ ಸಲ ಅದರ ಜೊತೆಗೆ ಮೋಹನ್ ಭಾಗವತ್ ಅವರೇ ಇಳಿತಿದ್ದಾರೆ ಅನ್ನೋದು ಸಣ್ಣ ವಿಷಯ ಅಲ್ಲ. ಮೋದಿಗೆ ದೊಡ್ಡ ಬಲ ಕೊಡೋದಕ್ಕೆ ನಿಂತಿದ್ದಾರೆ ಮೋಹನ್ ಭಾಗವತ್. BJP RSS ಕಾಂಬಿನೇಷನ್ನಲ್ಲಿ ಈಗಾಗಲೇ RSS ಮತ್ತು BJPಯ ನಡುವೆ ಸಿಕ್ಕಾಪಟ್ಟೆ ಮೀಟಿಂಗ್ಸ್ ಆಗಿವೆ. RSS ಈಗಾಗಲೇ ಗ್ರೌಂಡ್ ಲೆವೆಲ್ ವರ್ಕ್ ಶುರು ಮಾಡೇ ಬಿಟ್ಟಿದೆ. ವೆಸ್ಟ್ ಬೆಂಗಾಲಲ್ಲಿ ಕೋಆರ್ಡಿನೇಷನ್ ಹೇಗೆ ಹೋಗಬೇಕು ಅನ್ನೋದ್ರ ಸುತ್ತ RSS ಪ್ರಮುಖ ನಾಯಕರು ಹೈ ಲೆವೆಲ್ ಮೀಟಿಂಗ್ಗಳಾಗ್ತಿದ್ದಾವೆ. ಇನ್ನು ಶುರು ಆಗುತ್ತೆ ರ್ಯಾಲಿಗಳು. ದೊಡ್ಡ ನಾಯಕರೇ ಅಖಾಡಕ್ಕೆ ಧುಮುಕ್ತಾ ಇರೋದು. ಇನ್ನು SIR ವಿಚಾರದಲ್ಲೂ ಕೂಡ ಮಮತಾ ಬ್ಯಾನರ್ಜಿಗೆ ಬಿಗ್ ಸೆಟ್ ಬ್ಯಾಕ್ ಆಗ್ತಿದೆ. SIR ಪ್ರಕ್ರಿಯೆಯಲ್ಲಿ ಸಾಕ್ತಿದೆ. 1.25 ಕೋಟಿ ಹತ್ತತ್ರ 1 ಕೋಟಿ 8ರಿಂದ 10 ಲಕ್ಷ 1 ಕೋಟಿ 8 ಲಕ್ಷ ಇಟ್ಕೊಳ್ಳಿ ಮಿನಿಮಮ್ಮೆ. ಅಷ್ಟು ವೋಟರ್ಸ್ ಡಿಲೀಟ್ ಆಗ್ತಾರೆ ಅಂತಲೇ ಹೇಳಲಾಗ್ತಿರೋದು. ಸರ್ವೆ ಸಮೀಕ್ಷೆಗಳ ಪ್ರಕಾರ ಎಲೆಕ್ಷನ್ ಕಮಿಷನ್ ಆ ಪ್ರಕ್ರಿಯೆಯನ್ನು ಮಾಡ್ತಾ ಇದೆ. ಆಧಾರ್ ಬೇಸ್ಡ್ ಆಗೇನೆ 40 ಲಕ್ಷ ಕಾಣಿಸ್ತಾ ಇದೆ ಅಲ್ಲಿ ಅಕ್ರಮ ವೋಟರ್ಸ್ ಇನ್ಕ್ಲೂಡ್ ಆಗಿದ್ರು ಅನ್ನೋದು. ಸೊ ಸುನಾಮಿ ಹೇಳುತ್ತೆ ಅಕ್ರಮ ವಲಸಿಗರನ್ನು ಕೊಚ್ಚಿಕೊಂಡು ಹೊರಗಡೆ ಕರ್ಕೊಂಡು ಬರೋದಕ್ಕೆ. ಆಲ್ರೆಡಿ ಬಿಟ್ಟೆದ್ದು ಓಡ್ತಾ ಇದ್ದಾರೆ ಬಾಂಗ್ಲಾ ಅಕ್ರಮ ವಲಸಿಗರೆಲ್ಲ. ಜೀವ ಭಯ ಅವ್ರಿಗೆ, ಅಂದರೆ ತಮ್ಮನ್ನು ಜೈಲಿಗೆ ಹಾಕ್ಬಿಡ್ತಾರೆ. ಅದೇ ಥರ ಆ್ಯಕ್ಷನ್ ತೊಗೊಳಕ್ಕೆ ಮುಂದಾಗ್ತಿರೋದು. ಫೇಕ್ ವೋಟರ್ಸು BLOಗಳು ಅದನ್ನು ತಪ್ಪು ಮಾಡಿದರೆ ಅವ್ರ ವಿರುದ್ಧನೂ ಆ್ಯಕ್ಷನ್ ಆಗುತ್ತೆ. ಯಾರು ಫೇಕು ಅಕ್ರಮ ಮತದಾರ ಇರ್ತಾನೋ ಆತನಿಗೆ 1, 2, 3 ವರ್ಷ ಶಿಕ್ಷೆ ಕೂಡ ಆಗಬಹುದು. ಸೊ ಜೈಲಲ್ಲಿ ಕೊಳಿಬೇಕಾಗತ್ತೆ ನಾವು ಅಂತ, ಎಲ್ಲಿ ಸಿಕ್ಕಾಕ್ಕೊಳ್ತೀವೋ ಅಂತ ಇರೋ 2-3 ಪಾತ್ರೆ ಕೈಗೆ ಸಿಕ್ಕಿದ್ದಷ್ಟು ಸಿಗಲಿ ಅಂತ ಎತ್ತೆತ್ಕೊಂಡು ಓಡ್ತಿದ್ದಾರೆ. ಅಷ್ಟು ಬೆಳವಣಿಗೆ ವೆಸ್ಟ್ ಬೆಂಗಾಲಲ್ಲಿ ಆಗ್ತಿದೆ. ಬೆಂಕಿ ಹಚ್ತೀನಿ ಅಂದರೂ ಅಷ್ಟೇ, ದಂಗೆ ಎಬ್ಬಿಸ್ತೀನಿ ಅಂದರೂ ಅಷ್ಟೇ, ಇದಂತೂ ನಿಲ್ಲಲ್ಲ. BJP ಬಹಳ ಓಪನ್ ಆಗಿ ಎಚ್ಚರಿಕೆ ಕೊಟ್ಟಿದೆ. ಏನು ಮಾಡಿದ್ರೂ ನಿಮ್ಮ ಹತ್ರ ಇದನ್ನು ತಡೆಯೋಕ್ಕಾಗಲ್ಲ ಅಂತ. ಎಲೆಕ್ಷನ್ ಕಮಿಷನ್ ಏನು ಮಾಡಬೇಕು ನ್ಯಾಯಯುತವಾಗಿ ಅದನ್ನು ಮಾಡುತ್ತೆ. ಅಷ್ಟು BLOಗಳು ಸತ್ರು, ಅವ್ರಿಗೆ ಪ್ರೆಷರ್ ಆಗ್ತಿದೆ, ಜನಕ್ಕೆ ಕಷ್ಟ ಆಗ್ತಿದೆ, ಕಾಂಪ್ಲಿಕೇಟೆಡ್ ಫಾರ್ಮ್ಗಳನ್ನು ಜನಸಾಮಾನ್ಯರ ಹತ್ರ ತುಂಬಿಸ್ತಿದ್ದಾರೆ, ಏನೇನು ಕಾರಣಗಳು ಕೊಡ್ತಾ ಇರೋದು. ಅಲ್ಲಿ ವೆಸ್ಟ್ ಬೆಂಗಾಲಲ್ಲಿ SIR ತಡೆಯೋದಕ್ಕೆ ಏನೇನು ಪ್ರಯತ್ನ ಮಾಡಬೇಕೋ ಮಾಡ್ತಿದ್ದಾರೆ. ಬಟ್ ಅದು ಸಾಧ್ಯವೇ ಇಲ್ಲ. ಈಗ ಸುಪ್ರೀಂ ಕೋರ್ಟ್ ಬಲವು ಸೇರಿಕೊಳ್ತಿದೆ. ಬಿಹಾರದಲ್ಲಿ ನಡೆದ SIR ಪ್ರಕ್ರಿಯೆ ಕರೆಕ್ಟ್ ಆಗಿದೆ ಅನ್ನೋದನ್ನು CJI, ಹೊಸದಾಗಿ ಬಂದಿರುವಂಥ CJI ಸೂರ್ಯಕಾಂತ್ ದಾಸ್ ಅವರ ಪೀಠ ಅಭಿಪ್ರಾಯ ಪಡುವ ಮೂಲಕ ದೊಡ್ಡ ಬಲ ಕೊಡ್ತಿದೆ. ಫೇರ್ ಆಗಿ ಟ್ರಾನ್ಸ್ಪರೆಂಟ್ ಆಗಿ SIR ನಡೆದ್ರೆ ಯಾರಿಗೆ ಪ್ರಾಬ್ಲಮ್ ಅನ್ನೋ ಪ್ರಶ್ನೆ ಕೇಳ್ತಿದೆ. ಆಧಾರ್ ಕಾರ್ಡನ್ನು ಆಧಾರವಾಗಿ ಇಟ್ಕೊಂಡು ಅವರು ವೋಟ್ ಹಾಕೋ ಹಾಗಿಲ್ಲ. ಹೆಂಗೆ ಹಾಕ್ತಾರೆ ಅವರು ಅಕ್ರಮ ವಲಸಿಗರು, ವಿದೇಶಿ ಪ್ರಜೆಗಳು ಅನ್ನುವ ಪ್ರಶ್ನೆಯನ್ನೇ ಎತ್ತಿದೆ. ಸೊ ಅಲ್ಲೂ ಕೂಡ ಸೆಟ್ ಬ್ಯಾಕ್. ಸುಪ್ರೀಂ ಕೋರ್ಟಲ್ಲಿ ಈ ವಿಚಾರಣೆ ಸದ್ಯಕ್ಕೆ ನಡೀತಿರೋದು. ಎಲೆಕ್ಷನ್ ಮುನ್ನ ಅಂತೂ ಇದು ಡಿಸೈಡ್ ಆಗುತ್ತೆ. ಸೊ SIR ಪ್ರಕ್ರಿಯೆ ಬಿಹಾರದಲ್ಲೇ ಅಷ್ಟು ಯಶಸ್ವಿ ಆಯ್ತಂದರೆ ಇನ್ನು 2ನೇ ರಾಜ್ಯ ಇದು. ವೆಸ್ಟ್ ಬೆಂಗಾಲಲ್ಲಿ ಮಾಡದೆ ಬಿಡ್ತಾರಾ ಎಲೆಕ್ಷನ್ ಕಮಿಷನ್ ಅವರು? ಅಲ್ಲಿ 1.25 ಕೋಟಿ ಅಕ್ರಮ ಮತದಾರರು ಕಿಕ್ ಔಟ್ ಆಗ್ತಾರೆ. ಸೊ 160 ಸೀಟ್ಸ್ ಟಾರ್ಗೆಟ್ ಹಾಕ್ಕೊಂಡು ಮುನ್ನುಗ್ತಿದೆ ಈಗ BJP. ಮೋದಿ, ಅಮಿತ್ ಶಾ, ಮೋಹನ್ ಭಾಗವತ್ ಅನ್ನುವಂಥ 3 ಶಕ್ತಿಗಳು ಬಿಹಾರದ ಬಳಿಕ ಈಗ ವೆಸ್ಟ್ ಬೆಂಗಾಲಲ್ಲಿ ಓಪನ್ ಆಗಿ ಆಲ್ರೆಡಿ ಈಗ ಅಮಿತ್ ಶಾ, ಮೋದಿ, ಮೋಹನ್ ಭಾಗವತ್ ಅಖಾಡಕ್ಕೆ ಧುಮುಕುವ ಮುನ್ನವೇ 6 ಜನ ಕ್ಯಾಬಿನೆಟ್ ಮಿನಿಸ್ಟರ್ಸ್ನ ಈಗ ಅಮಿತ್ ಶಾ ಅಲ್ಲಿ ತಯಾರಿಗೆ ಅಂತ ಇಳಿಸಿರೋದು. ಎಲೆಕ್ಷನ್ ಮುಗಿಯೋ ತನಕನೂ ಅವರು ಆ ಸಚಿವರು ಸಂಪೂರ್ಣ ಜವಾಬ್ದಾರಿ ಹೊತ್ಕೊಂಡು ಸಂಘಟನಾ ಕಾರ್ಯದರ್ಶಿಗಳ ತಂಡ ಅಲ್ಲಿ ಗ್ರೌಂಡ್ ವರ್ಕನ್ನು ಮಾಡುತ್ತೆ. ಸೊ ಬಿಹಾರದ ಬಳಿಕ ಅಷ್ಟೇ ಭರ್ಜರಿಯಾಗಿ ಗೆಲ್ಲೋದಕ್ಕೆ ವೆಸ್ಟ್ ಬೆಂಗಾಲಲ್ಲಿ BJP ತಯಾರಾಗಿದೆ. ಈ ಸಲ ಬೇರೆ ಪಕ್ಷಗಳ ಜೊತೆಗೆಲ್ಲ RSS ಜೊತೆಗೆ ಕೈ ಜೋಡಿಸಿ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್. ಅಂದರೆ ಓಪನ್ ಆಗಿ ಒಳಗೊಳಗೆ ನಡೆಯುತ್ತೆ. ಓಪನ್ ಆಗಿ ಈ ಸಲ ವೆಸ್ಟ್ ಬೆಂಗಾಲಲ್ಲಿ ಆಗ್ತಿರುವ ದೌರ್ಜನ್ಯ, ಹಿಂದೂಗಳ ವಿರುದ್ಧದ ಅಕ್ರಮವನ್ನು ಕೊನೆಯಾಗಿಸಲೇಬೇಕು. ಇದಕ್ಕೊಂದು ಕೊನೆ ಇದೆಯಲ್ವ? ಯಾವತ್ತಾದರೂ ಕೊನೆ ಇದ್ದೇ ಇದೆ. 70% ಹಿಂದೂಗಳನ್ನು ಜಾಗೃತಗೊಳಿಸ್ತೀವಿ ಅಂತ ಈಗ ಕಾರ್ಯಾಚರಣೆ ಶುರುವಾಗಿರೋದು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.